ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡಲಿರೋ ಸಿನಿಮಾ ಸಾಮಾನ್ಯವಾದ ಹಾರರ್ ಸಿನಿಮಾ ಅಲ್ಲ. ದೆವ್ವ ಇಲ್ಲ, ಭೂತ ಇಲ್ಲ, ಆದರೂ ಎದೆ ಜಲ್ಲೆನ್ನುವಂತಹ ಭಯ ಸಿನಿಮಾದಲ್ಲಿದೆ. ಪ್ರೀತಿ ಅಂದರೆ ತ್ಯಾಗ ಅಂತಾರೆ, ಆದರೆ ಇಲ್ಲಿ ಪ್ರೀತಿ ಅಂದರೆ ಬರೀ ಮೋಸ ಮತ್ತು ಮರಣ. ಜೋರ್ಡಾನ್ ಫೀಲ್ ನಿರ್ದೇಶನದ ಆಸ್ಕರ್ ಪ್ರಶಸ್ತಿ ವಿಜೇತ ಗೆಟ್ ಔಟ್ ಸಿನಿಮಾದ ಪೂರ್ಣ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ಬನ್ನಿ, ಈ ಕರಾಳ ರಹಸ್ಯದ ಬಾಗಿಲನ್ನು ತೆರೆಯೋಣ. ಸಿನಿಮಾದ ಆರಂಭದಲ್ಲೇ ಅಂಡ್ರೆ ಎಂಬ ಕಪ್ಪು ವರ್ಣದ ವ್ಯಕ್ತಿ ಕತ್ತಲಲ್ಲಿ ನಡೆದುಕೊಂಡು ಹೋಗ್ತಿರ್ತಾನೆ. ದಾರಿ ತಪ್ಪಿದವನಂತೆ ಕಾಣುವಂತಹ ಆತನನ್ನ ಒಂದು ಬಿಳಿ ಕಾರು ಹಿಂಬಾಲಿಸುತ್ತದೆ. ಕ್ಷಣಾರ್ಧದಲ್ಲಿ ಯಾರೋ ಬಂದು ಅವನನ್ನ ಅಪಹರಣ ಮಾಡ್ತಾರೆ. ಇದು ಮುಂದೆ ನಡೆಯುವ ದೊಡ್ಡ ಅನಾಹುತದ ಮುನ್ಸೂಚನೆ. ಕಟ್ ಮಾಡಿದ್ರೆ ನಮ್ಮ ಹೀರೋ ಕ್ರಿಸ್ ಪರಿಚಯವಾಗ್ತಾನೆ. ಕ್ರಿಸ್ ಒಬ್ಬ ಫೋಟೋಗ್ರಾಫರ್. ಅವನು ರೋಜ್ ಎನ್ನುವ ಬಿಳಿ ಹುಡುಗಿಯನ್ನ ಪ್ರೀತಿಸುತ್ತಿರುತ್ತಾನೆ. ಇವತ್ತು ಕ್ರಿಸ್ ಪಾಲಿಗೆ ತುಂಬ ಮುಖ್ಯವಾದ ದಿನ. ಯಾಕೆಂದರೆ ರೋಸ್ ತನ್ನ ಪೋಷಕರನ್ನ ಪರಿಚಯಿಸಲು ಕ್ರಿಸ್ನನ್ನ ತನ್ನ ಊರಿಗೆ ಕರೆದುಕೊಂಡು ಹೋಗ್ತಿದ್ದಾಳೆ. ಕ್ರಿಸ್ಗೆ ಒಂದೇ ಒಂದು ಆತಂಕ, ನಾನು ಕಪ್ಪು ವರ್ಣದವನು ಅಂತ ನಿನ್ನ ಪೋಷಕರಿಗೆ ಗೊತ್ತಾ ಅಂತ ರೋಜ್ ಹತ್ರ ಕೇಳ್ತಾನೆ. ಆದರೆ ರೋಜ್ ನಗುತ್ತಾ, ನನ್ನ ತಂದೆ ತಾಯಿ ಆಗಿಲ್ಲ, ಅವರು ಒಬಾಮನನ್ನೇ ತುಂಬ ಇಷ್ಟಪಡ್ತಾರೆ, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಧೈರ್ಯ ತುಂಬುತ್ತಾಳೆ. ಇಬ್ಬರು ಕಾರಿನಲ್ಲಿ ಹೊರಡ್ತಾರೆ. ದಾರಿ ಮಧ್ಯೆ ಒಂದು ಆಘಾತಕಾರಿ ಘಟನೆ ನಡೆಯುತ್ತದೆ. ಇದ್ದಕ್ಕಿದ್ದ ಹಾಗೆ ಒಂದು ಜಿಂಕೆ ಅಡ್ಡ ಬಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಜಿಂಕೆ ನರಳಿ ಸಾಯೋದನ್ನ ನೋಡಿ ಕ್ರಿಸ್ಗೆ ತುಂಬಾ ನೋವಾಗುತ್ತದೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಕಾರು ಓಡಿಸಿದ್ದದ್ದು ರೋಜ್ ಆದರೂ ಪೊಲೀಸರು ಕ್ರಿಸ್ನ ಐಡಿ ಕಾರ್ಡ್ ಕೇಳ್ತಾರೆ. ಇಲ್ಲಿ ರೋಜ್ ಕ್ರಿಸ್ ಪರವಾಗಿ ಜಗಳ ಮಾಡಿ ಅವನ ತಪ್ಪಿಲ್ಲ ಅಂದಮೇಲೆ ಐಡಿ ಯಾಕೆ ತೋರಿಸಬೇಕು ಅಂತ ವಾದ ಮಾಡ್ತಾಳೆ. ಇದನ್ನು ನೋಡಿದ್ರೆ ರೋಜ್ ತನ್ನ ಪ್ರಿಯಕರನ ಪರವಾಗಿ ಎಷ್ಟು ಕಾಳಜಿ ವಹಿಸ್ತಾಳೆ ಅನಿಸುತ್ತೆ. ಆದರೆ ಗೆಳೆಯರೇ, ಇದು ಪ್ರೀತಿಯಲ್ಲ, ಇದೊಂದು ಮಾಸ್ಟರ್ ಪ್ಲಾನ್ ಅನ್ನೋದು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತದೆ. ಅವರು ರೋಜ್ ಮನೆ ತಲುಪುತ್ತಾರೆ. ಅದು ಊರಿನಿಂದ ದೂರವಿರುವ ಒಂದು ದೊಡ್ಡ ಕಾಡಿನ ಮಧ್ಯೆ ಬಂಗ್ಲೆ. ರೋಜ್ ತಂದೆ ಡೀಲ್ ಮತ್ತು ತಾಯಿ ಮಿಸ್ಸಿ ಕ್ರಿಸ್ನನ್ನು ತುಂಬಾ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಅಂತ ಅನಿಸಿದ್ರು ಅಲ್ಲಿರೋ ಕೆಲವರು ಮಾತ್ರ ವಿಚಿತ್ರವಾಗಿ ವರ್ತಿಸುತ್ತಿರ್ತಾರೆ. ಗಮನಿಸಬೇಕಾದ ವಿಷಯ ಏನಂದ್ರೆ, ಅಲ್ಲಿ ಕೆಲಸ ಮಾಡ್ತಿರೋ ವಾಲ್ಟರ್ ಮತ್ತು ಬಾರ್ಜಿನ ಇಬ್ಬರು ಕಪ್ಪು ವರ್ಣದವರು. ಅವರ ನಗು, ಅವರ ನಡೆನುಡಿ ಎಲ್ಲವೂ ರೋಬೋಟ್ ತರ ಇರುತ್ತದೆ. ಡೀನ್ ಮನೆ ಪೂರ್ತಿ ತೋರಿಸ್ತಾ ತನ್ನ ತಂದೆ ರೋಮನ್ ಆರ್ಟಿಡೇಟ್ ಒಲಿಂಪಿಕ್ಸ್ನಲ್ಲಿ ಸೋತಿದ್ದರ ಬಗ್ಗೆ ಮತ್ತು ಕಪ್ಪು ವರ್ಣದವರ ದೈಹಿಕ ಶಕ್ತಿಯ ಬಗ್ಗೆ ಮಾತಾಡ್ತಾನೆ. ಈ ಮಾತುಗಳಲ್ಲಿ ಏನೋ ಒಳಾರ್ಥ ಇದೆ ಅಂತ ಕ್ರಿಸ್ಗೆ ಅನುಮಾನ ಶುರುವಾಗುತ್ತದೆ. ಅಂದು ರಾತ್ರಿ ಊಟದ ಸಮಯದಲ್ಲಿ ರೋಜ್ ಸಹೋದರ ಜೆರೆಮಿ ಬರ್ತಾನೆ. ಅವನು ಊಟದ ಟೇಬಲ್ ಮೇಲೆ ಕ್ರಿಸ್ನ ಶಕ್ತಿ ಮತ್ತು ಜುಜುತ್ಸು ಬಗ್ಗೆ ಆಕ್ರಮಣಕಾರಿಯಾಗಿ ಮಾತಾಡ್ತಾನೆ. ವಾತಾವರಣ ಸ್ವಲ್ಪ ಬಿಗಿಯಾಗುತ್ತದೆ. ನಂತರ ಕ್ರಿಸ್ಗೆ ನಿದ್ದೆ ಬರೋದಿಲ್ಲ ಅಂತ ಸಿಗರೇಟ್ ಸೇದೋಕೆ ಹೊರಗಡೆ ಬರ್ತಾನೆ. ಆಗ ತೋಟದ ಕೆಲಸದವರು ವಾಲ್ಟರ್ ಅತಿ ವೇಗವಾಗಿ ಓಡುತ್ತಾ ಕ್ರಿಸ್ ಕಡೆಗೆ ಬಂದು ಒಮ್ಮೆನೆ ನಿಲ್ತಾನೆ. ಇದು ಕ್ರಿಸ್ಗೆ ಆಘಾತ ತರುತ್ತದೆ. ಗಾಬರಿಯಿಂದ ಒಳಗೆ ಹೋದಾಗ ರೋಜ್ ತಾಯಿ ಮಿಸ್ಸಿ ಎದುರಾಗುತ್ತಾಳೆ. ಮಿಸ್ಸಿ ಒಬ್ಬ ಮನಃಶಾಸ್ತ್ರಜ್ಞೆ. ಅವಳು ಕ್ರಿಸ್ನ ಸಿಗರೇಟ್ ಚಟ ಬಿಡಿಸ್ತೀನಿ ಅಂತ ಕೂರಿಸ್ತಾಳೆ. ಇಲ್ಲಿ ನಡೆಯೋದು ಸಿನಿಮಾದ ಅತ್ಯಂತ ಭಯಾನಕ ದೃಶ್ಯ. ಮಿಸ್ಸಿ ಒಂದು ಚಮಚದ ಟೀ ಕಪ್ ಅನ್ನು ಟಿಂಗ್ ಟಿಂಗ್ ಅಂತ ಶಬ್ದ ಮಾಡ್ತಾ ಕ್ರಿಸ್ನನ್ನು ಹಿಪೋಟೈಸ್ ಮಾಡ್ತಾಳೆ. ಕ್ರಿಸ್ ತನ್ನ ಬಾಲ್ಯದ ನೆನಪಿಗೆ ಬರ್ತಾನೆ. ತನ್ನ ತಾಯಿ ಸತ್ತಾಗ ತಾನು ಏನು ಮಾಡಲಾಗದೆ ಕುಳಿತಿದ್ದ ಆ ಕ್ಷಣವನ್ನ ನೆನೆಸಿಕೊಳ್ತಾನೆ. ನೋಡ್ತಿದ್ದಂಗೆ ಕ್ರಿಸ್ ಸಂಕಲ್ಪೇಸ್ ಅಥವಾ ಒಂದು ಕತ್ತಲಾವೃತವಾದ ಆಳಕ್ಕೆ ಬೀಳುತ್ತಾನೆ. ಅವನಿಗೆ ಎಚ್ಚರ ಇದ್ರೂ ಕೈ ಕಾಲು ಆಡಿಸೋಕೆ ಆಗಲ್ಲ. ಬೆಳಗ್ಗೆ ಎದ್ದಾಗ ಅದೊಂದು ಕೆಟ್ಟ ಕನಸು ಅಂದುಕೊಳ್ತಾನೆ. ಆದರೆ ಅದು ಕನಸಲ್ಲ, ಸತ್ಯ. ಮರುದಿನ ಆ ಮನೆಗೆ ಪಾರ್ಟಿಗಾಗಿ ನೆಂಟರೆಲ್ಲ ಬರ್ತಾರೆ. ಎಲ್ಲರೂ ಬಿಳಿಯರು. ಕ್ರಿಸ್ ಒಬ್ಬನೇ ಅಲ್ಲಿ ಬೇರೆಯವನಂತೆ ಕಾಣ್ತಾನೆ. ಬಂದವರೆಲ್ಲರೂ ಕ್ರಿಸ್ನನ್ನ ಒಬ್ಬ ಮನುಷ್ಯನಂತೆ ನೋಡದೆ ಒಂದು ವಸ್ತುವಿನಂತೆ ನೋಡ್ತಾರೆ. ಒಬ್ಬರು ಬಂದು ನಿನ್ನ ಸ್ನಾಯು ಮುಟ್ಟಿ ನೋಡ್ತಾರೆ. ಇನ್ನೊಬ್ಬರು ಬೆಡ್ರೂಮ್ ಅಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅಸಭ್ಯವಾಗಿ ಕೇಳ್ತಾರೆ. ಇದೇ ಪಾರ್ಟಿಯಲ್ಲಿ ಕ್ರಿಸ್ಗೆ ಒಬ್ಬ ಪರಿಚಯದ ಮುಖ ಕಾಣುತ್ತದೆ. ಅವನು ಬೇರ್ಯಾರು ಅಲ್ಲ, ಈ ಸಿನಿಮಾದ ಆರಂಭದಲ್ಲಿ ಕಿಡ್ನ್ಯಾಪ್ ಆಗಿದ್ದ ಅಂಡ್ರೆ. ಆದರೆ ಈಗ ಅವನ ಹೆಸರು ಲೋಗಲ್. ಅವನು ತುಂಬ ವಯಸ್ಸಾದವನಂತೆ ವಿಚಿತ್ರವಾಗಿ ಡ್ರೆಸ್ ಮಾಡಿಕೊಂಡು ಒಬ್ಬ ಬಿಳಿಚಿ ಜೊತೆ ಇರ್ತಾನೆ. ಕ್ರಿಸ್ ಅವನನ್ನು ಮಾತನಾಡಿಸೋಕೆ ಹೋದಾಗ ಅವನು ರೋಬೋಟ್ ತರ ಉತ್ತರಿಸುತ್ತಾನೆ. ಕ್ರಿಸ್ಗೆ ಏನೋ ಸರಿಯಿಲ್ಲ ಅನ್ನಿಸಿ ಅಂಡ್ರೆ ಫೋಟೋ ತಗೊಳಕ್ಕೆ ಹೋಗ್ತಾನೆ. ಮೊಬೈಲ್ ಫ್ಲಾಶ್ ಮಿಂಚಿದ ತಕ್ಷಣ ಅಂಡ್ರೆ ಮೂಗಿನಿಂದ ರಕ್ತ ಸುರಿಯುತ್ತದೆ. ಒಮ್ಮೆಲೆ ಅವನ ವರ್ತನೆ ಬದಲಾಗಿ ಕ್ರಿಸ್ ಮೇಲೆರೆಗೆ ಗೆಟ್ ಔಟ್ ಅಂತ ಕಿರುಚಾಡ್ತಾನೆ. ಇದು ಅವನ ಮೇಲಿನ ಕೋಪ ಅಲ್ಲ, ಅದೊಂದು ಎಚ್ಚರಿಕೆ. ಆದರೆ ಮನೆಯವರು ಅಂಡ್ರೆಗೆ ಪಿಟ್ಸ್ ಬಂದಿದೆ ಅಂತ ಹೇಳಿ ಅವನನ್ನ ಒಳಗೆ ಕರೆದೊಯ್ಯುತ್ತಾರೆ. ಕ್ರಿಸ್ ಈಗ ಪೂರ್ತಿ ಕನ್ಫ್ಯೂಸ್ ಆಗ್ತಾನೆ. ಅವನು ತನ್ನ ಗೆಳೆಯ ರಾಡ್ಗೆ ಫೋನ್ ಮಾಡಿ ವಿಷಯ ಹೇಳ್ತಾನೆ. ರಾಡ್ ಹೇಳ್ತಾನೆ, ಮಗ,
ಅವರು ನಿನ್ನನ್ನು ಹಿಪೋಟೈಸ್ ಮಾಡಿ ಸೆಕ್ಸ್ ಸ್ಲೇವ್ ಮಾಡ್ಕೊಳ್ತಾರೆ, ಅಲ್ಲಿಂದ ಓಡಿ ಬಾ ಅಂತ ಹೇಳ್ತಾರೆ. ಇದು ಕೇಳೋಕೆ ತಮಾಷೆಯಾದರೂ ನಿಜವಾದ ಅಪಾಯ ಅದಕ್ಕಿಂತ ದೊಡ್ಡದಿದೆ. ಕ್ರಿಸ್ ಪಕ್ಕಕ್ಕೆ ಹೋದಾಗ ಇತ್ತ ಗಾರ್ಡನ್ನಲ್ಲಿ ಒಂದು ವಿಚಿತ್ರ ಹರಾಜು ಪ್ರತಿಕ್ರಿಯೆ ನಡೆಯುತ್ತದೆ. ಡೀಲ್ ಆರ್ಮಿಟೇನ್ ಕ್ರಿಸ್ನ ದೊಡ್ಡ ಫೋಟೋವನ್ನಿಟ್ಟು ಸೈಲೆಂಟ್ ಆಗಿ ಬಿಂಗೋ ಆಡಿಸ್ತಾರೆ. ಅಲ್ಲಿರೋ ಬಿಳಿಯರು ಕ್ರಿಸ್ಗಾಗಿ ಬಿಡ್ ಮಾಡ್ತಾರೆ. ಕೊನೆಗೆ ಒಬ್ಬ ಕುರುಡು ವ್ಯಕ್ತಿ ಜಿಮ್ ಹಡ್ಸನ್ ಅತಿ ಹೆಚ್ಚು ಮೊತ್ತಕ್ಕೆ ಕ್ರಿಸ್ನನ್ನ ಕೊಂಡುಕೊಳ್ತಾನೆ. ಹೌದು ಸ್ನೇಹಿತರೆ, ಇಲ್ಲಿ ನಡೀತಿರೋದು ಮನುಷ್ಯನ ವ್ಯಾಪಾರ. ಪಾರ್ಟಿ ಮುಗಿದ ಮೇಲೆ ಕ್ರಿಸ್ ಮತ್ತು ರೋಜ್ ಹೊರಡಲು ತಯಾರಾಗ್ತಾರೆ. ರೋಜ್ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ ಅಂತಾಳೆ. ಕ್ರಿಸ್ ಸುಮ್ಮನೆ ಅಲ್ಲಿದ್ದ ಒಂದು ಸಣ್ಣ ಬೀರ್ ಬಾಗಿಲು ತೆಗಿತಾನೆ. ಅಲ್ಲಿ ಅವನಿಗೆ ಸಿಗೋದು ರೋಜ್ ಜೊತೆಗಿದ್ದ ಹಳೆಯ ಫೋಟೋಗಳು. ಅದನ್ನು ನೋಡಿದ ಕ್ರಿಸ್ ಬೆಚ್ಚಿ ಬೀಳ್ತಾನೆ. ಯಾಕೆಂದರೆ ರೋಜ್ ಇದುವರೆಗೂ ತಾನು ಡೇಟ್ ಮಾಡಿರೋದು ನಿನ್ನೊಬ್ಬನನ್ನೇ ಅಂತ ಹೇಳಿದ್ಲು. ಆದರೆ ಫೋಟೋಗಳಲ್ಲಿ ಅವಳು ವಾಲ್ಟರ್, ಬಾರ್ಜಿನಾ ಮತ್ತು ಆಂಡ್ರೆ ಎಲ್ಲರ ಜೊತೆಯೂ ಪ್ರೀತಿಯಿಂದಿರೋ ಫೋಟೋಗಳಿರ್ತದೆ. ಅಂದರೆ ರೋಜ್ ಒಬ್ಬ ಸೈಕೋ ಕಿಲ್ಲರ್. ಅವಳು ಕಪ್ಪು ವರ್ಣದವರನ್ನೇ ಟಾರ್ಗೆಟ್ ಮಾಡಿ ಪ್ರೀತಿ ನಾಟಕ ಆಡಿ ಮನೆಗೆ ಕರೆತರುತ್ತಾಳೆ ಅನ್ನೋದು ಕ್ರಿಸ್ಗೆ ಅರ್ಥವಾಗುತ್ತದೆ. ಕ್ರಿಸ್ಗೆ ಈಗ ಒಂದೇ ಗುರಿ, ಜೀವ ಉಳಿಸಿಕೊಂಡು ಓಡಬೇಕು. ಅವನು ಕೆಳಗೆ ಬಂದು ರೋಜ್ ಹತ್ರ ಕಾರಿನ ಕೀ ಕೊಡು ಅಂತ ಕೇಳ್ತಾನೆ. ಅಲ್ಲಿ ಡೀಲ್, ಮಿಸ್ಸಿ, ಜೆರಿಮಿ ಎಲ್ಲರೂ ಅವನನ್ನೇ ನೋಡ್ತಾ ನಿಂತಿರ್ತಾರೆ. ರೋಜ್ ನಾಟಕವಾಡ್ತಾ ಕೀ ಹುಡುಕೋ ಹಾಗೆ ಮಾಡ್ತಾಳೆ. ಕ್ರಿಸ್ ಗಾಬರಿಯಿಂದ ರೋಜ್ ಕೀ ಕೊಡು ಅಂತ ಕೂಗ್ತಾನೆ. ಆಗ ರೋಜ್ ಮುಖದ ಎಕ್ಸ್ಪ್ರೆಷನ್ ಬದಲಾಗುತ್ತದೆ. ಮುಗ್ಧ ಮುಖ ಹೋಗಿ ರಾಕ್ಷಸಿಯ ಮುಖ ಬರುತ್ತದೆ. ಅವಳು ತಣ್ಣಗಿನ ಧ್ವನಿಯಲ್ಲಿ, ನಿನಗೆ ಗೊತ್ತಲ್ಲ, ನಾನು ನಿನಗೆ ಕೀ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿ ಕೀ ತೋರಿಸ್ತಾಳೆ. ಆ ಕ್ಷಣದಲ್ಲಿ ಮಿಸ್ಸಿ ಮತ್ತೆ ಟೀ ಕಪ್ ಶಬ್ದ ಮಾಡ್ತಾನೆ. ಕ್ರಿಸ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಕ್ರಿಸ್ ಎಚ್ಚರವಾದಾಗ ಅವನು ಒಂದು ಕುರ್ಚಿಗೆ ಕಟ್ಟಲ್ಪಟ್ಟಿರುತ್ತಾನೆ. ಅವನ ಎದುರು ಒಂದು ಹಳೆಯ ಟಿವಿ ಇರುತ್ತದೆ. ಅದರಲ್ಲಿ ಆರ್ಮಿಟೇಜ್ ಕುಟುಂಬದ ತಾತ ರೋಮನ್ ಆರ್ಮಿಟೇಜ್ ವಿಡಿಯೋ ಪ್ಲೇ ಆಗುತ್ತದೆ. ಅವರು ಕೋಗ್ಯುಲಾ ಪ್ರೊಸೀಸರ್ ಬಗ್ಗೆ ಹೇಳ್ತಾರೆ. ಇಲ್ಲಿ ಅಲ್ಲಿನ ರಹಸ್ಯ ಬಯಲಾಗುತ್ತದೆ. ಈ ಕುಟುಂಬದವರು ವಯಸ್ಸಾದ ಬಿಳಿಯರು ಮೆದುಳನ್ನ ಯುವ ಕಪ್ಪು ವರ್ಣದವರ ದೇಹಕ್ಕೆ ಕಸಿ ಮಾಡ್ತಾರೆ. ಅಂದರೆ ಆಂಡ್ರೆ ದೇಹದಲ್ಲಿ ಇರೋದು ಒಬ್ಬ ಮುದುಕ ಬಿಳಿಯನ ಮೆದುಳು. ವಾಲ್ಟರ್ ದೇಹದಲ್ಲಿರೋ ರೋಜ್ನ ತಾತ ಮತ್ತು ಬಾರ್ಜಿನ ದೇಹದಲ್ಲಿರೋ ರೋಜ್ನ ಅಜ್ಜಿ ಕ್ರಿಸ್ನ ಹುಡ್ಕೊಂಡು ಆ ಕುರುಡು ವ್ಯಕ್ತಿ ಜಿಮ್ ಹಡ್ಸನ್ ಟಿವಿ ಮೂಲಕ ಮಾತಾಡ್ತಾನೆ. ನನಗೆ ನಿನ್ನ ಕಣ್ಣುಗಳು ಬೇಕು ಕ್ರಿಸ್, ನಿನ್ನ ಆರ್ಟಿಸ್ಟಿಕ್ ದೃಷ್ಟಿ ನನಗೆ ಬೇಕು ಅಂತ ಹೇಳ್ತಾನೆ. ಅಂದರೆ ಕ್ರಿಸ್ನ ಮೆದುಳಿನ ಸ್ವಲ್ಪ ಭಾಗ ಮಾತ್ರ ಉಳಿಸಿ ಜಿಮ್ ಹಡ್ಸನ್ನ ಮೆದುಳನ್ನ ಕ್ರಿಸ್ ದೇಹಕ್ಕೆ ಹಾಕ್ತಾನೆ. ಆಗ ಕ್ರಿಸ್ ತನ್ನದೇ ದೇಹದಲ್ಲಿ ಒಬ್ಬ ಪ್ಯಾಸೆಂಜರ್ ತರಹ ಬದುಕಬೇಕಾಗುತ್ತದೆ. ಆದರೆ ನಮ್ಮ ಹೀರೋ ಅಷ್ಟು ಸುಲಭವಾಗಿ ಸೋಲಲ್ಲ. ಸೋಫಾದಲ್ಲಿದ್ದ ಹತ್ತಿಯನ್ನು ಕಿತ್ತು ಕಿವಿಗೆ ಹಾಕಿಕೊಳ್ತಾನೆ. ಇದರಿಂದ ಟೀ ಕಪ್ ಶಬ್ದ ಅವನಿಗೆ ಕೇಳಲ್ಲ, ಹಿಪ್ನೋಟೈಸ್ ಆಗಲ್ಲ. ಜೆರಿಮಿ ಅವನನ್ನ ಕರೆದೊಯ್ಯಲು ಬಂದಾಗ ಕ್ರಿಸ್ ಸಡನ್ ಆಗಿ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ರಕ್ತ ಸಿಕ್ತ ಅಧ್ಯಾಯ. ಜೆರಿಮಿಯನ್ನ ಒಡೆದು ಹಾಕ್ತಾನೆ. ಡೀಲ್ ಆರ್ಮಿಟೇಜ್ಗೆ ಜಿಂಕೆ ತಲೆಯ ಕೊಂಬಿನಿಂದ ಚುಚ್ಚಿ ಸಾಯಿಸ್ತಾನೆ. ಲ್ಯಾಬ್ನಲ್ಲಿದ್ದ ಮಿಸ್ಸಿಯನ್ನ ಚಾಕುವಿನಿಂದ ಇರಿದು ಸಾಯಿಸ್ತಾನೆ. ಕಾರು ತಗೊಂಡು ಓಡುವಾಗ ಬಾರ್ಜಿನ ಅಡ್ಡ ಬರ್ತಾಳೆ. ಅವಳಿಗೆ ಡಿಕ್ಕಿ ಹೊಡೆದಾಗ ಕ್ರಿಸ್ಗೆ ದಯ್ಯ ಬಂದು ಅವಳನ್ನ ಕಾರಿಗೆ ಹತ್ತಿಸಿಕೊಳ್ತಾನೆ. ಆದರೆ ನೆನಪಿರಲಿ, ಅವಳ ದೇಹ ಮಾತ್ರ ಬಾರ್ಜಿನ, ಒಳಗಿರೋದು ಅಜ್ಜಿ. ಅವಳು ಕ್ರಿಸ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಕಾರು ಮರಕ್ಕೆ ಗುದ್ದುತ್ತದೆ. ಕ್ರಿಸ್ ಹೇಗೋ ಹೊರಗೆ ಬರ್ತಾನೆ. ರೋಜ್ ಗನ್ ಹಿಡಿದುಕೊಂಡು ಬರ್ತಾಳೆ. ಜೊತೆಗೆ ವಾಲ್ಟರ್ ಓಡಿ ಬರ್ತಾನೆ. ಕ್ರಿಸ್ ವಾಲ್ಟರ್ನನ್ನ ಸೋಲಿಸಲು ಬಂದು ಟ್ರಿಕ್ ಮಾಡ್ತಾನೆ. ಮೊಬೈಲ್ ಫ್ಲ್ಯಾಶ್ ಆನ್ ಮಾಡ್ತಾನೆ. ಫ್ಲ್ಯಾಶ್ ಬೆಳಕು ಬಿದ್ದ ತಕ್ಷಣ ವಾಲ್ಟರ್ ಒಳಗಿಂದ ತಾತನ ಪ್ರಭಾವ ಕಮ್ಮಿಯಾಗಿ ಒರಿಜಿನಲ್ ವಾಲ್ಟರ್ ಎಚ್ಚರವಾಗ್ತಾನೆ. ರೋಜ್ ಅವನಿಗೆ ಶೂಟ್ ಮಾಡು ಅಂತಾಳೆ. ಆದರೆ ವಾಲ್ಟರ್ ಗನ್ ತಿರುಗಿಸಿ ರೋಜ್ ಹೊಟ್ಟೆಗೆ ಗುಂಡು ಹಾರಿಸ್ತಾನೆ. ನಂತರ ತನ್ನನ್ನು ತಾನು ಶೂಟ್ ಮಾಡಿಕೊಂಡು ಸಾಯ್ತಾನೆ. ಕೊನೆಗೆ ಕ್ರಿಸ್ ಸಾಯುತ್ತಿರುವ ರೋಜ್ ಹತ್ತಿರ ಬರ್ತಾನೆ. ಅವಳು ನಗುತ್ತಾ ಐ ಲವ್ ಯು ಕ್ರಿಸ್ ಅಂತ ಮತ್ತೆ ನಾಟಕ ಮಾಡ್ತಾಳೆ. ಕ್ರಿಸ್ ಅವಳ ಕುತ್ತಿಗೆ ಇಸುಕಲು ಹೋಗ್ತಾನೆ. ಆದರೆ ಕೊಲೆಗಾರನಾಗಲು ಇಷ್ಟಪಡದೆ ಬಿಡ್ತಾನೆ. ಅಷ್ಟರಲ್ಲಿ ಪೊಲೀಸ್ ಸೈರನ್ ಕೇಳುತ್ತದೆ. ರೋಜ್ ಮುಖದಲ್ಲಿ ನಗು, ಕ್ರಿಸ್ ಮುಖದಲ್ಲಿ ಭಯ. ಯಾಕೆಂದರೆ ಒಬ್ಬ ಬಿಳಿ ಹುಡುಗಿ ಸತ್ತು ಬಿದ್ದಾಗ ಅಲ್ಲಿ ಕಪ್ಪು ಹುಡುಗ ಇದ್ರೆ ಪೊಲೀಸ್ ಏನು ಮಾಡ್ತಾರೆ ಅಂತ ಗೊತ್ತಲ್ಲ. ಆದರೆ ಅದೃಷ್ಟವಶಾತ್ ಕಾರಿನಿಂದ ಇಳಿದಿದ್ದು ಪೊಲೀಸ್ ಅಲ್ಲ, ನಮ್ಮ ಹೀರೋನ ಫ್ರೆಂಡ್ ರಾಡ್. ಕ್ರಿಸ್ನನ್ನು ಕಾರಿನಲ್ಲಿ ಹತ್ತಿಸಿಕೊಳ್ತಾನೆ. ರೋಜ್ ರಕ್ತದ ಮಡುವಿನಲ್ಲಿ ಒಂಟಿಯಾಗಿ ಸಾಯ್ತಾಳೆ. ಗೆಟ್ ಔಟ್ ಸಿನಿಮಾ ನಮಗೆ ಹೇಳೋದು ಇಷ್ಟೇ, ಸಮಾಜದಲ್ಲಿ ಜನಾಂಗೀಯ ದ್ವೇಷ ಅನ್ನೋದು ಬರೀ ಬೈಗುಳದಲ್ಲಿ ಇಲ್ಲ, ಕೆಲವೊಮ್ಮೆ ಅದು ನಗುವಿನ ಹಿಂದೆಯೂ ಅವಿತು ಕುಳಿತಿರುತ್ತದೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಯಾವ ದೃಶ್ಯ ಹೆಚ್ಚು ಭಯ ಹುಟ್ಟಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗೆಟ್ ಔಟ್.